ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಲಘುವಾಗಿ ಮಾತಾಡ್ತಾರೆ. ಬಿಜೆಪಿಯವರ ಸಂಸ್ಕೃತಿ ಎಲ್ಲಿ ಹೋಯಿತು? ಆರ್ಎಸ್ಎಸ್ ಹೇಳಿಕೊಟ್ಟಿರುವಂಥ ಸಂಸ್ಕೃತಿ ಇದೇನಾ? ಹೆಣ್ಣುಮಕ್ಕಳ ಬಗ್ಗೆ ಆರ್ಎಸ್ಎಸ್ ನಾಯಕರು ಹೇಗೆ ನಡೆದುಕೊಂಡಿದ್ದಾರೆ ಗೊತ್ತಿಲ್ವಾ ಅಂತ ಮಾಜಿ ಸಂಸದ ಡಿ.ಕೆ. ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಎಲ್ಲಿ ಹೋಯಿತು ನಿಮ್ಮ ಸಂಸ್ಕೃತಿ? ಆ ಸಂಸ್ಕೃತಿ ತರಬೇತಿ ಮಾಡುವಂಥ ಆರ್ಎಸ್ಎಸ್ನವರು ಈಗಲಾದರೂ ಅದಕ್ಕೆ ಕಡಿವಾಣ ಹಾಕಬೇಕು. ಬಿಜೆಪಿಯಲ್ಲಿ ಲಂಗು ಲಗಾಮಿಲ್ಲ, ಅದರಿಂದ ಹೀಗೆ ಮಾತಾಡ್ತಾರೆ. ಸಿಟಿ ಮೊದಲು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಲಿ, ದೇವೇಗೌಡರು ಪಾಪ ರವಿ ಕೇಸ್ನಲ್ಲಿ ನೋವು ಪಟ್ಟಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡಿದಂತ ಮಾತು, ಸಿಟಿ ರವಿ ನಡ್ಕೊಂಡಂತ ರೀತಿ, ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ, ಆ ಸಂಸ್ಕೃತಿ ಎಲ್ಲೋಯ್ತು? ಆರ್ಎಸ್ಎಸ್ ಅವರು ಹೇಳ್ಕೊಟ್ಟಿರೋಂತ ಸಂಸ್ಕೃತಿ ಇದೇನಾ? ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತ ರೀತಿ ನೀತಿಗಳು ರಾಜ್ಯದ ಜನ ಗಮನಿಸಬೇಕು. ಮಾಧ್ಯಮದ ಸ್ನೇಹಿತರು, ಯಾವ್ಯಾವ ನಾಯಕರುಗಳು, ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂತ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ. ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ ಆರ್ಎಸ್ಎಸ್ ತರಬೇತಿ ಕೇಂದ್ರ ಏನಿದೆ, ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು, ಹಾಸನ ಜನಕ್ಕೆ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೂ ಸಿಟಿ ರವಿಗಾರ ಪಾಪ ನೊಂದ್ಕೊಂಡಿದ್ದಾರಲ್ಲ, ಬಹಳ ಸಂತೋಷದ ವಿಚಾರ. ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ